ನಿಮ್ಗೆ ಏನೋ ಒಂದು ಸ್ಟಾಕಲ್ಲಿ ಮಿಸ್ಸಿಂಗ್ ಅಂತ ಅನಿಸ್ತದೆ, ಅವಾಗ ಮಾತ್ರ ಮಾಡಿಫಿಕೇಶನ್ ಮಾಡಿ. ಸುಮ್ಮನೆ ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತ ಮಾಡಿಸ್ಬೇಕು. ಮೊಬೈಲ್ ಹೋಲ್ಡರ್ ಮತ್ತು GPS ಮೌಂಟ್. ಅಯ್ಯೋ ಏನು ಹಿಂಗದು ಗೊತ್ತಿದ್ದೀರಾ, ಬಿದ್ದಿದ್ದೀರಾ ಕಣ್ರೋ. ಅಯ್ಯೋ 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 ನನ್ನಿಂದ ಸ್ಟಾರ್ಟ್ ಮಾಡಿ ಸರ್ ನಂದಿನ್ನು ಬಿಲ್ಡಿಂಗ್ ಇದೆ. ರ್ಯಾಪ್ ಮಾಡಿಸೋ ಐಡಿಯಾ ಇದೆ, ಇನ್ನು ಎಕ್ಸಾಸ್ಟ್ ಹಾಕ್ಸೋದು ಐಡಿಯಾ ಇದೆ. ಅದು 1 by 1 ಒಂದೇ ದಿನ ಎಲ್ಲನೂ ಮಾಡ್ತಾ ಚೆನ್ನಾಗಿರಲ್ಲ. ಮೋಹನ್ ಜೈನ ಮದುವೆ ಆಗಿದ್ದಾರೆ, ಫುಲ್ ಬಿಸಿ ಅಂತ ನಾನು ಅಲ್ಲಿ ನಾನು ಫೀಲ್ ಮಾಡ್ಕೊತಾ ಇದ್ದೀನಿ. ಏನು ಮದುವೆ ಆದ್ಮೇಲೆ ಯಾರು ಕರೀತಾ ಇಲ್ವಲ್ಲ, ಯಾರು ಫೋನ್ ಮಾಡ್ತಾ ಇಲ್ವಲ್ಲ ಅಂತ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಟೈಮು 2:56. ಇವಾಗ ನಾವು ನೆಕ್ಸ್ಟ್ ರೋಡ್ ರೈಡರ್ಸಿಗೆ ಹೋಗ್ತಾ ಇದ್ದೀವಿ, ನಮ್ಮ ನಿತಿನ್ ಬಾಯಿ ಅವರ ಅಂಗಡಿಗೆ. ಸೊ ಏನಕ್ಕೆ ಅಂದರೆ ಟೈಟಲ್ ನೋಡಿರ್ತೀರ, ಹೌದು ಆಕ್ಸರೀಸ್ ಲೋಡ್ ಮಾಡಿಸೋದಕ್ಕೆ. ನನ್ನ ಫ್ರೆಂಡ್ಸು ಸುಮಾರು ಜನ ಹೇಳ್ತಾಯಿದ್ರು ತುಂಬಾ ಆಕ್ಸರೀಸ್ ಎಲ್ಲ ಲೋಡ್ ಮಾಡಿಸ್ಬೇಡ ಅಂತ, ಎಸ್ಪೆಷಲಿ ಅಡ್ವೆಂಚರ್ 390ಗೆ. ಅದಕ್ಕೆ ಹೋಗಿ ಮಿನಿಮಲ್ಲಾಗಿ ಆಕ್ಸರೀಸ್ ಲೋಡ್ ಮಾಡಿಸೋಣ ಅಂತ. ಇವಾಗ ಸ್ವಲ್ಪ ವೈಬ್ರೇಷನ್ ಇಶ್ಯೂ ಇದೆ, ಪ್ರಾಬಬ್ಲಿ ಫಸ್ಟ್ ಸರ್ವಿಸ್ ಆದಮೇಲೆ ಅದು ಇದಾಗುತ್ತೆ. ಏನಕ್ಕಂದರೆ ಸೊ ಇದು ಸ್ಟಾಕಲ್ಲಿ ಅದು ಮೋಟರ್ ಅನಿಸುತ್ತೆ, ಇಂಜಿನಲ್ಲಿ ಬರೋದು ಪ್ರಾಬಬ್ಲಿ. ಇದಕ್ಕೆ ಲಿಕ್ವಿ ಮೌಲಿ ಇಲ್ಲ ಅಂದರೆ ಯಾವುದಾದ್ರು ಹೇಳಿದವರು ಮೋಟರ್-ಎಕ್ಸು. ಸೊ ಪಕೇಲೋ ಹಾಕಿದ್ರು ಓಕೆ, ಬಟ್ ಲಿಕ್ವಿ ಮೌಲಿ ಇಲ್ಲ ಮೋಟರ್-ಎಕ್ಸ್ ಹಾಕಿದ್ರೆ ವೈಬ್ರೇಷನ್ ಕಮ್ಮಿ ಆಗುತ್ತೆ ಅಂತ ನಮ್ಮ MS ವ್ಲಾಗ್ಸ್ ಹೇಳ್ತಾಯಿದ್ರು. ಹಂಗೆ ನಾವು ಹೋಗಿ ನಮ್ಮ ಕೌಶಿಕ್ ಬೈಕಿಗೆ ಹಾಕಿದ್ವಿ. ಅದು ಆ್ಯಕ್ಚುಲಿ ವರ್ಕ್ ಆಯಿತು, ಫುಲ್ಲು ಆಲ್ಮೋಸ್ಟ್ 60 to 70% ವೈಬ್ರೇಷನ್ಸ್ ಕಮ್ಮಿ ಆಗಿದ್ದಾರೆ ನಮ್ಮ ಕೌಶಿ ಅಡ್ವೆಂಚರ್ 390ಲಿ. ಅವನು ಸೇಮ್ ಗಾಡಿನೇ, ಸೇಮ್ ವೇರಿಯಂಟೇ, ಒಂದು 15 ದಿನದಿಂದ ತೊಗೊಂಡು ಅಷ್ಟೇ. ಸೊ ನಮ್ಮದು ಅದೇ ಪ್ಲ್ಯಾನ್ಸ್ ಇರೋದು. ತುಂಬಾ ಆಕ್ಸರೀಸ್ ಲೋಡ್ ಮಾಡಿಬಿಟ್ರೆ ರೈಡ್ ಫೀಲ್ ಇರೋಲ್ಲ ಅಂತ, ಅಂದರೆ ರೈಡ್ ಎಕ್ಸ್ಪೀರಿಯೆನ್ಸ್ ಪ್ರಾಪರಾಗಿ ಸಿಗೋಲ್ಲ ಅಂತ ನಾವು ಜಸ್ಟ್ ಮಿನಿಮಲ್ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಪ್ರಾಬಬ್ಲಿ ಇವತ್ತೇ ಆಲ್ಮೋಸ್ಟ್ ಎಲ್ಲ ಲೋಡ್ ಆಗುತ್ತೆ. ಇನ್ನು ಓವರ್ ದ ಟೈಮ್ ಸರ್ವಿಸ್ ಆಗಲಿ, ಆಮೇಲೆ ನೆಕ್ಸ್ಟು ನಂದು ಬೇರೆ ಪ್ಲ್ಯಾನ್ಸೇ ಇದೆ. ನೋಡಿರಿ, ನಂತ ಯಾವಾಗ R15 ಇದ್ದಾಗಲೂ ನಮ್ಮ ಮನೆಯಲ್ಲಿ ಯಾರೂ ಬರ್ತಾ ಇರಲಿಲ್ಲ ಗಾಡಿಗೆ, ಬೈಕಿಗೆ ಬಂದು ಹತ್ತಾ ಇರಲಿಲ್ಲ. RC 390 ಇದ್ದಾಗಲೂ ಯಾರೂ ಬರ್ತಾ ಇರಲಿಲ್ಲ. 457 ಇದ್ದಾಗಲೂ ಯಾರೂ ಬರ್ತಾ ಇರಲಿಲ್ಲ. ನಮ್ಮ ಅಮ್ಮನ ಅಪ್ಪನ ಇಬ್ಬರಲ್ಲಿ ಯಾರೂ ನನ್ನ ಗಾಡಿ ಬಂದು ಹತ್ತು ಕೂರ್ತಾ ಇರಲಿಲ್ಲ. ನಾನು ಇಲ್ಲಿಗಾರ ರೈಡ್ ಹೋಗೋಣ ಅಂತ ಕರೆದ್ರು ಆ ಗಾಡಿ ಅವ್ನು ಬರ್ತಾನೆ ಹೋಗೋನವರು. ಊರಿಗೆ ನಾನು ಗಾಡಿ ಪೂಜೆ ಮಾಡ್ಸೋಕೆ ಹೋಗಬೇಕು ನಾಳೆ, ಯಾಕಂದರೆ ನಾನು ಎಲ್ಲ ಗಾಡಿಗಳು ನಮ್ಮ ಊರಿಗೆ ಹೋಗ್ಬಿಟ್ಟು ನಮ್ಮ ಮನೆದು ಅಂದರೆ ನಮ್ಮ ಊರಿಂದ ದೇವ್ರಿಗೆ ಪೂಜೆ ಮಾಡಿಸ್ತೀನಿ ಸಲ. ಸೊ ಇವಾಗ ನಾಳೆ ಹೋಗಬೇಕು ಅಂತ ಡಿಸೈಡ್ ಆದಾಗ ಅಪ್ಪ ನಡಿ ನಾನು ಬರ್ತೀನಿ ಅಂತ ಅಂದರು ಅವರೇನೆ. ಸೊ ಅರ್ಥ ಆಯ್ತಾ? ಸೊ ಸ್ಪೋರ್ಟ್ಸ್ ಗಾಡಿಗಳೆಲ್ಲ ಹಂಗೆ ಮನೆಯವರೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಈ ಅಡ್ವೆಂಚರ್ ಗಾಡಿ ತಗೊಂಡ್ರೆ ಇದೊಂದು ಅಡ್ವಾಂಟೇಜು, ಮನೆಯವರು ಈಸಿಯಾಗಿ ಕರೆದ್ರೆ ರೈಡ್ ಬರ್ತಾರೆ. ಅವ್ರಿಗೂ ಇಷ್ಟ ಬರೋದಕ್ಕೆ, ಬಟ್ ಆ ಗಾಡಿಗಳೆಲ್ಲ ಅಷ್ಟು ಕಂಫರ್ಟ್ ಇರೋಲ್ಲ ಅಂತ ಅವ್ರು ಬರೋಲ್ಲ ಅಷ್ಟೇ. ಬಟ್ ಈ ಬೈಕ್ಗಳಲ್ಲಿ ಆರಾಮಾಗಿ ಬರ್ತಾರೆ. ಇವಾಗ ನೆಕ್ಸ್ಟ್ ರೋಡರ್ಸ್ ಹೋಗೋಕ್ಕಿಂತ ಮುಂಚೆ BTM KTM ಶೋರೂಮಿಗೆ ಹೋಗಬೇಕು. ಅಲ್ಲಿ ನಮ್ಮ ಕೌಶಿ ಬರ್ತಾನೆ, ಅವನೇನೋ ಸ್ವಲ್ಪ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಬೇಕಂತೆ. ಅಲ್ಲಿ ಅದು ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ರೋಡರ್ಸಿಗೆ ಹೋಗ್ತೀವಿ. ಬೆಂಗಳೂರು ಸಿಟಿ ಒಳಗಡೆ ಅಡ್ವೆಂಚರ್ 390 ಎಲ್ಲ ಓಡಿಸೋದು ಈಸಿ. ಅಂದರೆ ಇದೊಂದು ಅಂತಲ್ಲ, ಯಾವುದೇ ಅಡ್ವೆಂಚರ್ ಸೆಗ್ಮೆಂಟ್ ಬೈಕ್ ಆದರೂ ನಿಮಗೆ ಒಂಥರ ಪೀಸ್ ಅನಿಸುತ್ತೆ. ಈ ಸಸ್ಪೆನ್ಷನ್ ಇರುತ್ತಲ್ಲ, ಈ ಥರ ಚೆನ್ನಾಗಿ ಚಿಕ್ಕ ಗುಂಡಿಗಳಿಗೆ ಏನೋ ಗೊತ್ತೇ ಆಗೋಲ್ಲ, ಹಾಗೆ ಆರಾಮಾಗಿ ಫ್ಲೋಲ್ಲಿ ಹೋಗ್ಬೋದು. A few moments later. ನಮ್ಮ ಕೌಶಿಕ್ಕು ಇನ್ನೂ ಲೇಟ್ ಆಗುತ್ತಂತೆ ಬರೋದು, ಅರ್ಧ ಗಂಟೆ. ನಾನು ಆಲ್ರೆಡಿ ಶೋರೂಮ್ ಹತ್ರ ಇದ್ದೆ, ಫೋನ್ ಮಾಡ್ದೆ ಇನ್ನೂ ಲೇಟ್ ಆಗುತ್ತೆ ಅಂದ. ಅದಕ್ಕೆ ನಾನು ಡೈರೆಕ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬಾಯ್ಸ್ ಅವನು ಅಲ್ಲಿಗೆ ಬರ್ತಾನಂತೆ. ಇಲ್ಲಿಂದ 4 ಕಿಲೋಮೀಟ್ರ್ ಇದೆ, ಆದರೆ ರೂಟ್ ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ ಹೋಗೋದಕ್ಕೆ. ನೀವು ಬೆಂಗಳೂರಲ್ಲೆಲ್ಲ ಓಡಾಡ್ತೀರಾ ಅಂದರೆ ರೆಗ್ಯುಲರಾಗಿ ಓಡಾಡೋ ಇವೆಲ್ಲ ಗ್ಯಾಪ್ನ ಇರುತ್ತೆ. ಹೊಸದಾಗಿ ಎಲ್ಲರ ಈ ಕಡೆಯಿಂದ ಬೇರೆ ಕಡೆಯಿಂದೆಲ್ಲ ಹೋಗ್ತಾ ಇರ್ತೀರಲ್ಲ, ಆವಾಗ ಗೊತ್ತಾಗಬೇಕು ಅಂದರೆ ಅಟ್ಲೀಸ್ಟ್ ಮೊಬೈಲ್ ಹೋಲ್ಡರ್ ಇರಲೇಬೇಕು, ಇಲ್ಲ ಅಂದರೆ ಇಂಟರ್ಕಾಮ್ ಇರಬೇಕು. ಅಯ್ಯೋ ಏನು ಹಿಂಗದು ಗೊತ್ತಿದ್ದೀರಾ, ಬಿದ್ದಿದ್ದೀರಾ ಕಣ್ರೋ. ಅಯ್ಯೋ ಏಯ್ ಇವನೇನು ಎತ್ಕೋತಾನೆ ಎಳ್ಕೊತಾನೆ ಫ್ರೆಂಡ್. ಬಿದ್ದರೆ ಮುಖ ಕೆಚ್ಕೋತೀರಾ? ಏಯ್ ಯಾಬಾ. ಫೈನಲಿ ಸ್ವಲ್ಪ ಅಂಗಡಿ ಫ್ರೀ ಆಯಿತು. ಇವಾಗ ನಮ್ಮ ಗಾಡಿಗಳನ್ನ ಮೇಲ್ಗಡೆ ತಂದು ನಿಲ್ಲಿಸ್ಕೊಂಡ್ವಿ. 2 ADVನೂ ಮೇಲ್ಗಡೆ ನಿಲ್ಲಿಸಿದ್ದೀವಿ ಇವಾಗ ಲೋಡ್ ಮಾಡೋದಕ್ಕೆ. ಓಕೆ ಬ್ರೋ, ನಾನು ಹೇಳೋದಕ್ಕಿಂತ ನೀವೇ ಹೇಳಿ, ನಾವು ಏನೇನು ಲೋಡ್ ಮಾಡಿಸ್ತೀವಿ ನಮ್ಮ ಗಾಡಿಗೆ. ಅಂದರೆ ಇವಾಗ ಸ್ವಲ್ಪ ಮಿನಿಮಲಾಗಿ ಲೋಡ್ ಮಾಡಿಸ್ತಿದ್ದೀವಿ, ಏನು ತುಂಬಾ ಬೇಸಿಕ್ ಇದೆ ಅವನ್ನ ಹಾಕ್ತಾ ಇದ್ದೀವಿ. ಫೈನಲ್ ಮೊಬೈಲ್ ಹೋಲ್ಡರ್ ಒಂದು ತುಂಬ ಇಂಪಾರ್ಟೆಂಟ್ ಇದೆ. ಅದ್ರ ಪ್ರಕಾರ ಮೊಬೈಲ್ ಹೋಲ್ಡರ್ ಮತ್ತು GPS ಮೌಂಟು, ಟಾಪ್ ರ್ಯಾಕು, ಅಂದರೆ ಲಗೇಜ್ ಎಲ್ಲ ಕ್ಯಾರಿ ಮಾಡೋಕ್ಕೆ ನಿಮಗೆ ಬಾಕ್ಸ್ ಹಾಕಿ, ಇಲ್ಲಾಂದರೆ ಸಾಫ್ಟ್ ಲಗೇಜ್, ಹಾರ್ಡ್ ಲಗೇಜ್ ಅದು ಕೂಡ ಇದಕ್ಕೆ ಫಿಟ್ಟಿಂಗ್ ಆಗುತ್ತೆ. ಸೊ ಟಾಪ್ ಬಾಕ್ಸ್ 45 ಲೀಟರ್ ಬರುತ್ತೆ, ಆಲ್ಮೋನಿಯಂ ಕಂಪ್ಲೀಟ್ ಬರುತ್ತೆ, 1 year ವಾರಂಟಿ ಕೂಡ ಬರುತ್ತೆ. ಸೊ ಆ ಪ್ರಾಡಕ್ಟ್ ಇವ್ರಿಗೆ ಹಾಕ್ಕೊಡ್ತಾ ಇದ್ದೀವಿ. ಹಾಗೆ ಮೋಟೋ ಟೈರ್ ಅವ್ರದ್ದು ಟಾಪ್ ಪ್ಲೇಟ್ ಅದು ಕೂಡ ಈ ಗಾಡಿಗೆ ರೈಡ್ ಆಗುತ್ತೆ. ಅದಾದಮೇಲೆ ಏನಿದೆ ಫಾಗ್ ಲೈಟ್ ಕೂಡ ಈ ಗಾಡಿಗೆ ಲೋಡ್ ಮಾಡ್ತಾ ಇದ್ದೀವಿ, ಅದು ಕೂಡ ಅಂಡರ್ ವಾರಂಟಿ ಬರುತ್ತೆ. ನಿಮ್ಮ ಮದುವೆ ಆದಮೇಲೆ ಎಲ್ಲರೂ ನಿಮ್ಗೆ ಮರಿತಿಲ್ಲ, ನೀವೆಲ್ಲರೂ ಮರಿತಿದ್ದೀರಾ. ಅಲ್ಲ, ಎಲ್ಲರೂ ಹಂಗೆ ಅಂದ್ಕೊಳ್ತಾ ಇರೋದು. ಏನು ಗೊತ್ತಾ, ಎಲ್ಲರಿಗೂ ಇವಾಗ ಒಂದು ನೆಪ ಸಿಕ್ಬಿಟ್ಟಿದೆ. ಮೋಹನ್ ಜೈನ ಮದುವೆ ಆಗಿದ್ದಾರೆ, ಫುಲ್ ಬಿಸಿ ಅಂತ. ನಾನು ಅಲ್ಲಿ ನಾನು ಫೀಲ್ ಮಾಡ್ಕೊತಾ ಇದ್ದೀನಿ, ಏನು ಮದುವೆ ಆದ್ಮೇಲೆ ಯಾರು ಕರೀತಾ ಇಲ್ವಲ್ಲ, ಯಾರು ಫೋನ್ ಮಾಡ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು.
ಅಪ್ಪ ಎಷ್ಟು ದಿವಸ ಆದ್ಮೇಲೆ ನಿಮ್ಮ ಅಂಗಡಿ ಬರ್ತಾವ್ರೆ ಬೈ? ಅಯ್ಯೋ ಆಯಿತು 3-4 ತಿಂಗಳ. 4 ತಿಂಗಳು. ಹೌದು. ಹ್ಞೂ ಆಯ್ತು, 4 ತಿಂಗಳಾಯ್ತು. ನೀವೆಲ್ಲಿ ಮದ್ವೆ ಅಲ್ಲ ಬೈಕೇ ಓಡಿಸ್ತಿಲ್ಲ, ಏನು ಓಡಿಸ್ತಿಲ್ಲ ನೀವು? ಎಲ್ಲಿ ಇವಾಗ ಸಿಕ್ಸರ್ ಓಡಿಸಿ ಎಷ್ಟು ದಿನ ಆಯ್ತು? 6 ಹೋದ ವಾರ ಓಡಿಸಿದ್ರ? ಎಲ್ಲಿ? ಅಲ್ಲೇ ಏರಿಯಾದಲ್ಲಿ 1 ರೌಂಡ್ ಆನ್ ಮಾಡ್ತೀನಿ, 1 ರೌಂಡ್ ಹೋಗ್ತೀನಿ, ಬರ್ತೀನಿ ಅಷ್ಟೇ. ಇದು ಅಡ್ವೆಂಚರ್ 390 ADV ಇವಾಗ ತಂದಿದ್ದೀನಲ್ಲ, ADV ಓಡಿಸ್ತಾ ಇದ್ದೀನಿ. ADV ಎಲ್ಲ ಓಡಿಸ್ತಾ ಇದ್ದೀನಿ, ಬಟ್ ಲಾಂಗ್ ರೈಡ್ ಎಲ್ಲೂ ಹೋಗಿಲ್ಲ ಅಷ್ಟೇ. ಕೇರಳ ಲಾಂಗ್ ರೈಡ್ ಲಾಸ್ಟಾ? ಹಾಂ, ಕೇರಳನೇ ಲಾಸ್ಟ್. ಬನ್ನಿ ನೆಕ್ಸ್ಟ್ ಮಂತ್ ಹೋಗೋಣ. ಎಲ್ಲಿ, ಯಾವ ಕಡೆ? ನೆಕ್ಸ್ಟ್ ಮಂತ್ ಒಂದು ಟ್ರೈಲ್ಸ್ ಇದೆ, ಅಲ್ಲಿ ಪ್ಲಾನ್ ಮಾಡ್ಕೊಂಡು ಹೋಗೋಣ. ಬರ್ರಿ ತಡ್ರಿ, ಎಲ್ಲ ಇತ್ತು ಎಲ್ಲ ವಾಪಸ್ ಬರಲಿ, ಒಂದು ಟ್ರೈಲ್ ಪ್ಲಾನ್ ಮಾಡೋಣ. ಒಂದು ಟ್ರೈಲ್ ಯಾವ್ದಾದ್ರು ಹಾಕೋಣ. ಇವನು ಬರ್ತಾನೆ, ಇವನಿಗೆ ಕರೆಕ್ಟಾಗಿ ಗಾಡಿ ಓಡಿಸೋಕೆ ಬರಲ್ಲ, ಬಟ್ ಓಡಿಸ್ತಾನೆ ಅಷ್ಟೇ. ಒಂದು ಅವ್ರು ಯಾವ ಖುಷಿ ನೋಡ್ರಿ, ಗಾಡಿ ಇಲ್ಲೇ ನಿಲ್ಸ್ಬಿಟ್ಟವ್ರೆ. ಗೋಲ್ಡಿ ಇಲ್ಲೇ ಸೆಲಿ ಹಾಕ್ಬಿಟ್ಟವ್ರೆ ಗಾಡಿನ, ಸೆಲಿ ಹಾಕ್ಬಿಟ್ಟು ಇಲ್ಲಿ ನಿಲ್ಸವ್ರೆ. ಗಾಯ್ಸ್ ನಿಮ್ಗೆ ಯಾರು ಬೇಕು ಅಂದ್ರೆ ತಗೊಳ್ಳಿ, DM ಮಾಡಿ. ನಮ್ಮ ಕಡೆಯಿಂದ ಬಂದು ಇನ್ನೊಂದು 10% ಡಿಸ್ಕೌಂಟು, ಫುಲ್ಲು ಕಂಪ್ಲೀಟ್. ಏನು ಕಿಟ್ಟಿದ್ದು? ಆಮೇಲೆ ವೋಚರ್ ಯೂಸ್ ಮಾಡ್ಬೋದು, MJ 50 ಅಂತ ಅಂದ್ಬಿಟ್ಟು 50% ಪ್ಲಸ್ ಅಂಕಿತರು BBB 50 ಅಂತ, 50 + 50 100% ಫುಲ್ ಫ್ರೀಯಾಗಿ ಬಂದು ತಗೊಳ್ಬಿಡಿತೆ ಗಾಡಿ. ಬರೋದು ತಗೊಳ್ಳೋದು ಹೋಗೋದು ಅಷ್ಟೇ. ಇವಾಗ ಗೋಲ್ಡಿ ನೋಡಿದ್ರೆ ಅಂತಾರೆ. ಓಕೆ ಬೈಸ್, ನಮ್ಮ ಗೋಲ್ಡನಿಗೆ DM ಮಾಡಿ. ಕೌಶಿಕ್ ಗಾಡಿಗೆ ಕ್ಯಾರಿಯರು, ಮೊಬೈಲ್ ಹೋಲ್ಡರು, GPS ಮೌಂಟು, ಫಾಗ್ ಲೈಟು ಎಲ್ಲ ಫಿಕ್ಸ್ ಆಯಿತು. ಇವಾಗ ನಮ್ಮ ಗಾಡಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು 20 ಮಿನಿಟ್ಸಲ್ಲಿ ಇದು ಮುಗಿಯುತ್ತೆ. ಆಮೇಲೆ ನಿಮಗೆ ಟೋಟಲ್ ಔಟ್ಪುಟ್ ತೋರಿಸ್ತೀನಿ. ನಮ್ಮ ಮೋಹನ್ ಬರೋ ಬೈಕ್ ಓಡಿಸ್ಲಿಲ್ಲ ಅಂದ್ರೆ ಗ್ಲೋಸ್ ಶಾಪಿಂಗ್ ಮಾಡ್ತಾವ್ರೆ. ಇದೆಲ್ಲ ಒಂಥರ ಚಟ ನಮಗೆ. ಒಂದ್ಸಲ ಅದು ಅಡಿಕ್ಟ್ ಆಗ್ಬಿಟ್ಟಿರ್ತೀವಲ್ಲ, ನಮ್ಮ ಬಾಯ್ಸ್ಗೆ ಬೇರೆ ಏನು ತೊಗೊಂಡ್ರು ಅಷ್ಟೊಂದು ಖುಷಿ ಇಲ್ಲ. ಈ ಬೈಕ್ದು ಏನಾದ್ರು ಆಕ್ಸೆಸರೀಸ್, ಪಾರ್ಟ್ಸ್ಗಳು ಏನಾದ್ರು ತುಂಬಾ ಇದೆ. ಬಟ್ ಅಂದ್ರೂ ಯಾವ್ದಾದ್ರು ಒಂದು ಆಕ್ಸೆಸರಿ ಸ್ಟೋರ್ ಬಂದಾಗ ಇದ್ರ ಮೇಲೆ ಹೋಗುತ್ತೆ ಕಣ್ಣು, ಇದಿದ್ರೆ ಚೆನ್ನಾಗಿರುತ್ತಲ್ವಾ, ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಕ್ಯಾಪ್ ನೋಡಿ ಚೆನ್ನಾಗಿದೆ, ಬಟ್ ಹಂಗೆ ಬ್ಲ್ಯಾಕ್ ಕಲರ್ ಬೇಕು. ಬೈ ಎಲ್ಲೋದ್ರು ಅವರು ಇದು ಹೆಂಗ್ ಗೊತ್ತಾ, ಈ ಹುಡುಗಿರ್ಗಳಿಗೆ ಎಷ್ಟೇ ಜ್ಯುವೆಲ್ರಿ ಇದ್ರು ಜ್ಯುವೆಲ್ರಿ ಶಾಪ್ ಹೋದಾಗ ಡಿಸೈನ್ ನೋಡ್ಬಿಟ್ಟು ಅದು ತಗೋಬೇಕು ಇದು ತಗೋಬೇಕು ಅಂತಲ್ಲ, ಹಂಗೆ ನಮ್ಮ ಹುಡುಗರ್ಗೆ ಈ ತರ ಬೈಕ್ಸು, ಕಾರ್ಸು, ಗ್ಯಾಜೆಟ್ಸು. ಆಕ್ಚುಲಿ ಬ್ರೋ ಆಫ್ ರೋಡಿಂದು ಇನ್ನೊಂದು ಬಿಡ್ತಾರೆ ಗ್ಲೌಸ್, ಅದು ಇದು ನೋಡಿದ್ರೆ ಇಲ್ಲಿ ಈ ಟೈಪ್ ತಾನೆ. ಇಲ್ಲಿ ಫಾಕ್ಸ್ ಇಲ್ಲಿ ಅದೆಷ್ಟು ಜಾಸ್ತಿ ಇಲ್ಲ ಯಾವುದು ಅದು ಫಾಕ್ಸು? ಹಾಂ, ಅಂದರೆ ಲೈಕ್ ಸಿಂಪಲ್ ಆಗಿರುತ್ತೆ, ಚೆನ್ನಾಗಿ ಡೀಸೆಂಟ್ ಆಗಿರುತ್ತೆ, ಅಷ್ಟೊಂದೇನು. ಆಲ್ಪೈನ್ ಸ್ಟಾರ್ಸ್ ಅದೇ ಥರ ನೋಡಿದೆ, 13,000 ಆಯಿತು ಬ್ರೋ. ಆಲ್ಪೈನ್ಸರ್ ಎಲ್ಲ ಜಾಸ್ತಿ. ಆಲ್ಪೈನ್ಸರ್ ನಿಮ್ಗೆ ಇದು ಫಾಕ್ಸ್ ಇದರಲ್ಲೆಲ್ಲ ಕಮ್ಮಿ ಇರುತ್ತೆ, 100%. ಬೈ ಇದು ನಮಗೆ ಕ್ಯಾಪು ಅದು ಬ್ಲ್ಯಾಕ್ ಕಲರ್ ಬೇಕು, ಒಂದು ಬರುತ್ತೆ. ಇವಾಗಿಲ್ಲ, ಕಲಿಬಿಟ್ಟಿದೆ. ಇವಾಗ ಬರೀ 4 ಕಲರೇ ಮಾತ್ರ. ಬ್ಲ್ಯಾಕ್ ಇಲ್ಲ ವೈಟ್ ಚೆನ್ನಾಗಿದೆ ಬೈ ಇದು. ನಂಗೆ ವಿತಿನ್ ಸಿಟಿ ಓಡಾಡ್ಸೋಕ್ಕೆ ನಿಂಜಾಗೆ ಯಾವುದಾದ್ರು ಫುಲ್ ಕಾನ್ಲೆಟ್ ಬೇಡ, ಹಾಫ್ದು ಇಷ್ಟೊಂದು ಚೆನ್ನಾಗಿರಲ್ಲ. ನಾನು ಫುಲ್ ಕಾನ್ಲೆಟ್ ಇದೆ, ಇದು ನೋಡ್ಬೋದು. ಮನೆ ನಿಮ್ಮ ಗಾಡಿ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ ಕೌಶಿಕ್. ನಂದಿನಿಂದ ಸ್ಟಾರ್ಟ್ ಮಾಡಿ ನಿಂದು ಮುಗಿಸೋರೆ, ನಂದಿನ್ನೂ ಪೆಂಡಿಂಗ್ ಐತೆ. ಅಲ್ಲಿಂದ ಒಂದು ಇದು ಮೌಂಟು ನಿಮಗೆ ಪರ್ಫೆಕ್ಷನ್ ಅಲ್ವಾ, ನಿಮಗೆ ಹಂಗೆ ಇರಬೇಕಲ್ಲ. ಎಷ್ಟೋ ಪರ್ಫೆಕ್ಟಾಗಿ ಮಾಡ್ಸೋಣ ಅಂತ. ಎಷ್ಟು ನೆಕ್ಸ್ಟ್ ತಿಂಗಳು ಬರ್ತೀವಿ ಮತ್ತೆ ಇಲ್ಲಿಗೆ, ನೀವು ಟಾಪ್ ಬಾಕ್ಸ್ ಹಾಕ್ಸೋಕ್ಕೆ ಬರ್ತೀವಿ. ಅದೇ ಒಂದೇ ಕೆಲಸನ ಮತ್ತೆ ಮಾಡ್ಬೋದಲ್ಲ, ಮತ್ತೆ ಮಾಡಿಸ್ತಿರ್ಬೇಕು ಒಂದೇ ಕೆಲಸ, ಅವಾಗಲೇ ಮಜಾ ಬರೋದು. ಫೈನಲಿ ಎಲ್ಲ ಆಕ್ಸಿಡೆಂಟ್ಸ್ ಆಗ್ತಾಯಿತ್ತು. ಇವಾಗ ಒಂದೊಂದು ತೋರಿಸ್ತೀನಿ ಬನ್ನಿ, ಏನೇನು ಹಾಕ್ಸಿದ್ವಿ ಅಂತ. ಅಂದರೆ ನಿಮಗೆ ಗೊತ್ತೇ ಏನೇನು ಹಾಕ್ಸಿದ್ವಿ ಅಂತ, ಹೆಂಗೆ ಫಿಟ್ ಆಗಿದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಬೋಬೋ ಮೊಬೈಲ್ ಹೋಲ್ಡರ್ ಇದೆ. ಸೊ ಎಕ್ಸಾಕ್ಟ್ಲಿ ಇದ್ರ ಕೆಳಗಡೆ ನಮಗೆ ಇಲ್ಲಿ ಇದು ಬರುತ್ತೆ, ಸ್ವಿಚ್ಚು ಫಾಗ್ ಲೈಟ್ಸಿಂದು. ಬಟ್ ಇದನ್ನು ನಿಮಗೆ ಮೋಟರ್ ಲಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇದ್ರದ್ದು ಥ್ರೋ ಹೆಂಗಿದೆ ಅಂತ ತೋರಿಸ್ತೀನಿ. ಇನ್ನು ಇಲ್ಲಿ ಟಾಪ್ ಬಾಕ್ಸ್ ಇದೆ, ಟಾಪ್ ರ್ಯಾಕ್ ಇದೆ. ಟಾಪ್ ಬಾಕ್ಸಿಗೆ ಹಿಂಗಡೆ ಇದು ಬ್ಯಾಕ್ ರೆಸ್ಟು ಇದೆ. ಸೊ ಇಲ್ಲಿ ಯಾರಾದರೂ ಕೂತ್ರೆ ಗಾಡಿ ಹಾಂ ಕೂತ್ರೆ ಹಿಂಗಡೆ ಆರಾಮಾಗಿ ಹೊರಿಕೊಂಡು ಕೂರ್ಬೋದು. ಮನೇಲಿ ಯಾರು ಕೂರ್ತಾರೆ ಅಂದರು, ಫ್ರೆಂಡ್ಸ್ ಯಾರು ಕೂರ್ತಾರೆ ಅಂದ್ರೂ ಇಲ್ಲಿ ಪೀಸ್ ಆಗಿರುತ್ತೆ, ಬೆನ್ನೋ ಬರಲ್ಲ. ಅಡ್ವೆಂಚರ್ 390 ಪಿಲಿಯನ್ ಕೂರ್ಸ್ಕೊಂಡು ಹೋಗೋಕೆ ಬೆಸ್ಟು. ನಮ್ಮ ಮೋಹನ್ ಬ್ರೋ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ. ಹಲೋ ಬ್ರೋ, ಏನೋ ಹೇಳಿದೆ, ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಇವನು ಇವಾಗ ಈ ಗಾಡಿ ತಗೊಂಡಿರೋ ರೀಸನ್ ನಿಮಗೆ ನೋಡ್ತೀರಾ, ಎಕ್ಸ್ಪೀರಿಯನ್ಸ್ಗೋಸ್ಕರ ಇವತ್ತು ತಗೊಂಡಿರೋದು. ಇವಾಗಲೇ ಫಸ್ಟೇ ಇದೆ ಇವರು ಸುಮ್ಮನೆ ಹೇಳ್ತಾರೆ ಬಾಯ್ಸ್, ಅದೆಲ್ಲ ಸೀರಿಯಸ್ ತಗೋಬೇಡಿ. ಆ್ಯಕ್ಚುಲಿ ನನಗೆ ತುಂಬಾ ಇದು ಆಫ್ ರೋಡ್ ಟ್ರೇಲ್ಸ್ ಮಾಡಬೇಕು ಅಂತ, ಯಾಕಂದರೆ ನನ್ನ ಸ್ವಲ್ಪ ಫ್ರೆಂಡ್ಸ್ಗಳಿದ್ದಾರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪ್ಲೋರ್ ಮಾಡ್ತಾವ್ರೆ, ಟ್ರೇಲ್ಸ್ಗಳಿದಾವೆ. ಇವ್ರಿಗೆ ಗೊತ್ತವ್ರು, ಇವರು ತುಂಬ ಚೆನ್ನಾಗಿ ಪರಿಚಯ. ಸೊ ನೆಕ್ಸ್ಟು ಅವೆಲ್ಲ ಪ್ಲ್ಯಾನ್ಸ್ ಇದೆ. ಬಟ್ ಅದಕ್ಕೆ 1 or 2 months ಲೇಟ್ ಆಗುತ್ತೆ. ಅಷ್ಟರೊಳಗೆ ನಾನು ಒಂದು 4-5 ಸಲ ಓಡಿಸಿ ಇವಾಗ ರೆಡಿ ಗಾಡಿ ಹಿಂಗೆ. ನಾನು ಇನ್ನು ಫಸ್ಟ್ ಸರ್ವಿಸ್ ಆದಮೇಲೆ ಇದಕ್ಕೆ ಸ್ಪೋಕ್ಸ್ ಎಲ್ಲ ಹಾಕ್ಸ್ಬಿಟ್ಟು ಸ್ಪೋಕ್ಸ್ ಆಫ್ ರೋಡಿಗೆ ನನ್ನ ಏನಂದರೆ ಪಾಯಿಂಟು ಫುಲ್ ಎಕ್ಸ್ಟ್ರೀಮ್ ಆಫ್ ರೋಡ್ ಹೋಗ್ಬೇಕಾದ್ರೆ ಫುಲ್ ಸ್ಪೋಕ್ಸ್ ಎಲ್ಲ ಹಾಕ್ಸ್ಕೊಂಡು ಹೋಗೋಣ ಅಂತ.
ಅದು ಚೆನ್ನಾಗಿದೆ, ಅದು ಒಂದು ಒಳ್ಳೆ ಥರ ಟಾಪ್ ಅಪ್ಗ್ರೇಡ್ ಥರ ಸ್ಪೋಕ್ಸ್ ಎಲ್ಲ ಹಾಕ್ಸ್ಬಿಟ್ಟು ಟೈಮ್ ರ್ಯಾಪ್ ಮಾಡಿಸೋ ಐಡಿಯಾ ಇದೆ, ಇನ್ನು ಎಕ್ಸಾಸ್ಟ್ ಹಾಕ್ಸೋದು ಐಡಿಯಾ ಇದೆ. ಅದು 1 by 1 ಒಂದೇ ದಿನ ಎಲ್ಲನೂ ಮಾಡ್ತಾ ಚೆನ್ನಾಗಿರಲ್ಲ ಬೈ. ಒಂದು ತಿಂಗಳು ಇನ್ನೊಂದು ತಿಂಗಳು ಏನು ಗೊತ್ತಾ, ಹೊಸ ಗಾಡಿ ತೊಗೊಂಡಾಗ ಸ್ಟಾಕ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದಾದಮೇಲೆ ಯಾಕಂದರೆ ಗಾಡಿ ತೊಗೊಂಡಿದ ತಕ್ಷಣ ಮಾಡಿಫಿಕೇಶನ್ ಮಾಡಿಸೋದು ಇಟ್ಸ್ ರಾಂಗ್ ಮೆಥಡ್ ಅಂತ ಅನ್ಬೋದು. ಯಾಕಂದರೆ ಫಸ್ಟ್ ಸ್ಟಾಕಲ್ಲಿ ನಿಮಗೆ ಅಡ್ಜಸ್ಟ್ ಆಗಬೇಕು ಗಾಡಿ ಎಲ್ಲ ಅಡ್ಜಸ್ಟ್ ಆದ್ಮೇಲೆ ಬೇಕಾದ್ರೆ ನಿಮಗೆ ಹೆಂಗೆ ಬೇಕೋ ಆ ಥರ ಕಸ್ಟಮೈಸ್ ಮಾಡಬೇಕು, ಸ್ವಲ್ಪ ಓಡಬೇಕು ಗಾಡಿ. ಏನಂದರೆ ಸ್ಟಾಕಲ್ಲಿ ಎಲ್ಲೆಲ್ಲಿ ಹೋಗ್ಬೋದು ಅಲ್ಲೆಲ್ಲ ಹೋಗಿ ಬರ್ಬೇಕು ಫಸ್ಟು. ಸುಮಾರು ಕಡೆ ನಾವು ಈಗ ಇದು ಏನೋ ಫುಲ್ ಈ ಥರ ಎಲ್ಲ ಮಾಡಿಫೈ ಮಾಡ್ಸ್ಕೊಂಡು ತಗೊಂಡೋಗಕ್ಕಾಗಲ್ಲ. ಮಾಡಿಫಿಕೇಶನ್ ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನೀಡು ನಿಮ್ಗೆ ಏನೋ ಒಂದು ಸ್ಟಾಕಲ್ಲಿ ಮಿಸ್ಸಿಂಗ್ ಅಂತ ಅನಿಸ್ತದೆ, ಅವಾಗ ಮಾತ್ರ ಮಾಡಿಫಿಕೇಶನ್ ಮಾಡ್ತೀವಿ. ಸುಮ್ಮನೆ ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತ ಮಾಡಿಸ್ಬೇಡಿ. ಯಾಕಂದರೆ ಇವಾಗ ಬೈಕು ಒಬ್ಬರು 5.8 5.9ಗೆ ಬಿಲ್ಡ್ ಮಾಡಿರ್ತಾರೆ, ಯಾಕಂದರೆ ರೆಗ್ಯುಲರ್ ಅದೇ. ನಾವು ಒಬ್ಬರು 6.0 ಇವಾಗ 7 ಎಲ್ಲನೂ ಸ್ವಲ್ಪ 6.4 ಆ ಥರ ಇರ್ತಾರೆ. ಅವ್ರಿಗೆಲ್ಲನೂ ಸ್ಯಾಡಲ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾರೆ, ಹ್ಯಾಂಡಲ್ ಬಾರ್ ರೈಸರ್ಸ್ ಆ ಥರ ಹಾಕ್ಸ್ಕೊಳ್ತಾರೆ. ಸೊ ಬೇಸಿಕ್ಲಿ ನಿಮ್ಮ ನೀಡ್ ತಕ್ಕನಂಗೆ ಮಾಡಿಫಿಕೇಶನ್ ಮಾಡ್ಕೊಳ್ಳೋದು ಬೆಟರ್. ಅದೇ ಇವಾಗ ನಮ್ಮ ಪರ್ಪಸ್ ನೀವು ತುಂಬ ಎಕ್ಸ್ಟ್ರೀಮ್ ಅಪ್ಲೋಡ್ ಹೋಗ್ತೀನಿ ಅಂದ್ರೆ ಅವಾಗಲೇ ಅದು ಪರ್ಪಸ್ ಮೇಲೆ ಡಿಪೆಂಡ್. ಅವಾಗ ಯೂಸ್ ಅದು ಸ್ಪೋಕ್ಸು. ನಾವು ನಾರ್ಮಲ್ ಟೂರಿಂಗು ಸ್ವಲ್ಪ ಅಪ್ಲೋಡ್ ಅಂದರೆ ಅದಕ್ಕೆಲ್ಲ ಇದೆ, ಅಲಾಯ್ ಬೆಸ್ಟ್ ಹೈವೇಗೆ. ಓಕೆ, ನಮ್ಮ ಕೌಶಿಕರಿಗೂ ಅಷ್ಟೇ ಆಲ್ಮೋಸ್ಟ್ ಸಿಮಿಲರ್ ಆಗಿ ಅಲ್ಲಿ ಏನೇನು ಆಕ್ಸಿಡೆಂಟ್ಸ್ ನೋಡ್ತೀರೋ ಅಷ್ಟೇ ಆಕ್ಸಿಡೆಂಟ್ಸ್ ಇಲ್ಲೇ ಇದ್ದಾವೆ. ಬಟ್ ನಿಮ್ಮ ಟಾಪ್ ಬಾಕ್ಸ್ ನೆಕ್ಸ್ಟ್ ಮಂತ್ ಆಗ್ತಾ ನೀವು ಸದ್ಯಕ್ಕೆಲ್ಲ ಹೋಗಲ್ಲ. ನಾನು ನಾಳೆ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ, ಅದಕ್ಕೆ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲಿ ಅದೇ ಈ ಸ್ಟಾಪಲ್ಲಿ ಸೀಟ್ ಚೆನ್ನಾಗಿದೆ ಅಂದ್ಬಿಟ್ಟು ಸೀಟ್ ಹಾಕ್ತಿದ್ದೀವಿ ಬೋತ್ ರೈಡರ್ ಮತ್ತು ಪಿಲಿಯನ್ಗೆ. ಆ ಪಿಲಿಯನ್ ಸೀಟ್ ಉಳ್ಸ್ಕೊಂಡು ನೋಡೋದಕ್ಕೆ ಒಂಥರ ಇದೆ, ಒಂಚೂರು ಡಿಫ್ರೆಂಟ್ ಅನಿಸುತ್ತೆ. ಬಟ್ ಕುತ್ಕೊಂಡು ನೋಡೋಣ, ಯಾಕಂದರೆ ನೋಡೋದಕ್ಕಿಂತ ಕುತ್ಕೊಳ್ಳೋಕ್ಕೆ ಇಂಪಾರ್ಟೆಂಟ್ ಸೀಟು. ಓಕೆ, ಏನು ಬೈ ಇದು ಒಂಥರ ಒಳ್ಳೆ ಕುಷನಿಂಗ್ ಇದೆ, ನೀಟಾಗಿದೆ, ಚೆನ್ನಾಗಿದೆ ಫೀಲು. ಬೈ ಬೈಕ್ ಇಟ್ಕೊಳ್ಳಿ. ಹಿಂದೆ ಕೂತವ್ರಿಗೇನೋ ಒಳ್ಳೆ ರೆಸ್ಟ್ ಇದೆ ಬೈ, ಫೀಲ್ ಚೆನ್ನಾಗೇ ಇದೆ. ಇದು ವೆಯ್ಟ್ ಇರೋ ಕೂತ್ರೆ ಒಳಗೆ ಹೋಗುತ್ತಾ? ಅದೇ ಸೆಟ್ ಆಗುತ್ತಾ? ಈ ಎಷ್ಟು ಕೊಡಬೇಕು ವೆಯ್ಟ್ ಇರೋರು? ಸ್ವಲ್ಪ ಹೊತ್ತು ಒಳಗಡೆ ಸೆಟ್ ಆಗಬೇಕು ಅಂದರೆ ಅಟ್ಲೀಸ್ಟ್ ಒಂದು 2-3 ಡೇಸ್ ಆರಾಮಾಗಿ ಯೂಸ್ ಮಾಡಬೇಕು ಕಂಟಿನ್ಯೂ. ಆವಾಗ ಹೊರಗಡೆ ಹೋಗುತ್ತೆ. ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ವೆಯ್ಟ್ ಬರಬೇಕು ಅಷ್ಟೇ. ಬೈ ಇದು ನೋಡೋಕ್ಕೆ ಒಂದು ಸ್ವಲ್ಪ ವಿಯರ್ ಆಗಿ ಇದೆ ಸಿಟ್ಟು, ಬಟ್ ಚೆನ್ನಾಗಿದೆ. ನೀವೇ ಕೊಟ್ಕೊಳ್ಳಿ ಒಂದ್ಸತಿ ನೋಡ್ಬೇಕು, ಕಂಫರ್ಟ್ ಚೆನ್ನಾಗಿದೆ. ರೈಡರ್ ಆಗಲಿ ನೀವು ಒಂದ್ಸತಿ ನೋಡೋಣ. ಚೆನ್ನಾಗಿದೆ ಕಂಫರ್ಟ್. ಇದು ಹಿಂಗಡೆ ಓಕೆ ಚೆನ್ನಾಗಿದೆ. ಏನಂದ್ರೆ ಲಾಂಗ್ ರೈಡ್ಗೆ ಬೇಕಾಗುತ್ತೆ ಕುಷನಿಂಗ್ ಇದೆ. ಒಂದು 350 ಮೇಲೆ ಹೋಗ್ತೀವಿ. ನೋಡೋಕೆ ಚೆನ್ನಾಗಿರೋದು ಸೀರಿಯಸ್ಲಿ ಕಂಫರ್ಟ್ ಇದೆ. ನಾವೇನು ಲೋಡ್ ಮಾಡಿಸ್ಕೋಬೇಕು ಅಂದ್ಕೊಂಡು ಇವೆಲ್ಲ ಲೋಡ್ ಆಯಿತು. ಸೊ ಇವಾಗ ಇಲ್ಲಿಂದ ಮನೆಗಿಂತ ಮುಂಚೆ ನಮ್ಮ ಕೌಶಿ ಊಟ ಮಾಡಬೇಕು. ಸೊ ಇಬ್ಬರು ಒಟ್ಟಿಗೆ ಊಟ ಮಾಡೋಕೆ ಹೋಗ್ತಾಯಿದ್ದೀವಿ ಹೊರಗಡೆ. ಆಮೇಲೆ ಮನೆ. ಇವಾಗ ನಿಮಗೆ ಅದು ಥ್ರೋ ಹೆಂಗೆ ಬರ್ತೀನಿ ಅಂತ ತೋರಿಸ್ತೀನಿ ತಡ್ರಿ. ಇವಾಗ ಫುಲ್ ಸೆಟ್ಟು ಕೌಶಿ, ಫುಲ್ ಸೆಟ್ಟು. ಇವಾಗ ಇನ್ನು ಇಬ್ಬರು ಟ್ರೈಲ್ಸ್ ಹೋಗ್ತಾ ಇರೋದು ಆಫ್ ರೋಡು. ಅಯ್ಯ ಹೆಂಗೆ ಕಾಣಿಸುತ್ತೆ ನೋಡು. ಏನೂ ಹಾಕ್ಸಿಲ್ಲ ಗೈಸ್, ಹಿಂಗಡೆ ಒಂದೇ ಸ್ಟಿಕ್ಕರ್ ನೆಕ್ಸ್ಟ್ ಆರ್ಡರ್ಸ್ದು ನಮ್ಮ ಮನೆ ತುಂಬ ಇದು. ಯಾಕಂದರೆ ಇವರು ಅಷ್ಟು ಸಪೋರ್ಟ್ ಮಾಡ್ತಾರೆ ನಮಗೆ. KTM ಕಲರ್ಗೆ ಇದು ಮ್ಯಾಚ್ ಆಗುತ್ತೆ ಆರೆಂಜ್, ಅದಕ್ಕೆ ತಗೊಂಡಿದ್ದು. ಸರಿ ಬೈ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಬರೋಣ ನೆಕ್ಸ್ಟ್ ಮಂತ್ ಮತ್ತೆ. ಆಯಿತು ಬನ್ನಿ. ಹೌದು, ನಾನು ಹಾಕೊಂಬಂದಿದ್ದು ಜಾಕೆಟ್ ಕಿತ್ಕೊಂಡ ಗೈಸ್. ಅಯ್ಯ, ಇದು ಸಿಟಿಗೆ ಓಡ್ಸೋಕೆ ಮಾತ್ರ ಮಸ್ತಿದೆ. ಅಂದರೆ ನಿಮಗೆ ಇದ್ರಲ್ಲಿ ತುಂಬಾ ಪ್ರೊಟೆಕ್ಷನ್ ಥರ ಏನಿರಲ್ಲ, ಒಂದು ಸ್ವಲ್ಪ ಲೈಟಾಗಿ ಇಲ್ಲೊಂದು ಸ್ವಲ್ಪ ಕುಷನಿಂಗ್ ಇದೆ. ಆಮೇಲೆ ಇಲ್ಲಿ ಇಷ್ಟಿಟ್ಟು ಅಷ್ಟೇ. ಬಟ್ ಸಿಟಿಗಳಿಗೆಲ್ಲ ಓಕೆ. ಬಾಯ್ ಥ್ಯಾಂಕ್ ಯು ಬೈ. ಈ ಸೀಟಿನ ಒಂಥರ ಮಜಾ ಇದೆ ಗುರು, ಈ ಸೀಟಲ್ಲಿ ಕೂತ್ಕೊಳ್ಳೋದಕ್ಕೆ. ಆಮೇಲೆ ಸ್ವಲ್ಪ ಹೈಟಿಗೆ ಕರ್ಕೊಂಡ್ಬಿಟ್ಟಿದೆ ಸೀಟು. ಇವನ್ಯಾರು ಇವನು? ಯಾರು ಗುರು ನೀನು? ನಂದು ಓಕೆ ಇದು ಚೆನ್ನಾಗಿದೆ. ಓಕೆ ಬನ್ನಿ BTMಗೆ ಹೋಗೋಣ. ಕೌಶಿಕ್ ಸೀಟ್ ಹೆಂಗಿದೆ? ಹೂವು ಅಲ್ಲ, ಹೂವು ಆಮೇಲೆ ಕೂತಂಗಿದೆ. ಬಟ್ ನೋಡೋಕೆ ಚೆನ್ನಾಗಿಲ್ಲ ಹಿಂದೆ ಅಷ್ಟೇ, ಇನ್ನೇನಿಲ್ಲ. A few moments later. ಓಕೆ ಕೌಶಿಕ್, ನೆಕ್ಸ್ಟು ಯಾವುದಾದ್ರು ಒಂದು ಒಳ್ಳೆ ಟ್ರಿಪ್ಪಲ್ಲಿ ಸಿಗೋಣ. 390 ರೈಡ್ ಮಾಡೋಣ, ಫಂಡಾಗಿ ಎಂಜಾಯ್. ನಾನು ಎದುರೇ ಹೋದೆ ಗುರು, ಮೈಕ್ ಬಿದ್ದೇ ಹೋಯ್ತಾ ಅಂತ. ಟೈಮು 11:15. ಊಟ ಎಲ್ಲ ಆಯಿತು. ಇವಾಗ ಟುವರ್ಡ್ಸ್ ಮನೆ. ಇಲ್ಲಿಂದ ಒಂದು 17 ಕಿಲೋಮೀಟ್ರು.
ಹಲೋ ಹಾಂ ಬಂಜಿರೋ ಬೈತಾವ ಮುಂದೆ ಇದ್ದೀನಿ ಬಾ. ಹ್ಞೂ ಸರಿ ಬಾ ಇಲ್ಲೇ ಮುಂದೆ ಇದು ಕಾರ್ಟ್ ಹತ್ರ ಇದ್ದೀನಿ ಬಾ. ಟಾಪ್ ಬಾಕ್ಸಲ್ಲಿ ಬಂಜಿರೋ ಇವಾಗ ಹಬ್ಬಸ್ಗಂಡ. ಚಿಕ್ಕಮಂಗ್ಳೂರು ರೋಡಲ್ಲಿ ನಂದು ರೈನ್ ಲೇಯರು ಬಿದ್ದೋಗಿದೆ. ಹೇಳ್ಬೇಕು ತಾನೆ ಇವನು ಹೇಳೇ ಇಲ್ಲ. 10 ನಿಮಿಷ ಆದಮೇಲೆ ನಾನು ರೈನ್ ಲೇಯರಿಂದ ಹೋಗ್ತೀನಿ ಅಂತ ಕೇಳಿದಾಗ ಅಲ್ಲಿ ಹಿಂದೆ ಬಿದ್ದೋಯ್ತು ಅಂತವನೇ. ಲೋ ನೀನು ಎಲ್ಲದರಲ್ಲೂ ಹಿಂಗೇನಾ ನೀನು? ಅಲ್ಲಿ ಅವತ್ತು ಹಂಗೆ ರೈನ್ ಲೇಯರ್ ಕಳಿಸ್ದೆ. ಅವಾಗ ಬೇಗ ಹೇಳಿದ್ರೆ ನಮ್ಗೆ ತಗೊಳ್ತಿದ್ವಿ. ಬೈ. ನಾನು ನೀನು ಫೋನ್ ಮಾಡಿದ್ದು ನೋಡಿ ಏನೋ ಪೆಟ್ರೋಲ್ ಖಾಲಿ ಆಗಿತ್ತು. ನೀನು ಫೋನ್ ಮಾಡಿದ್ದು ನೋಡಿ ಏನೋ ಪೆಟ್ರೋಲ್ ಖಾಲಿ ಆಯಿತು, ಇಲ್ಲ ನನ್ನ ಟಾಪ್ ಬಾಕ್ಸ್ ಆರೋಯ್ತು ಏನೋ ಆ ಥರ ಏನಕ್ಕೋ ಫೋನ್ ಮಾಡ್ತಿದ್ದೆ ಅನ್ಕೊಬಿಟ್ಟೆ ಹೆದರ್ಕೊಂಡು. ಈ ಪಿಲಿಯನ್ ಸೀಟ್ ತೆಗಿತೀನಿ ಗೈಸ್ ನಾಳೆ ನಮ್ಮ ಅಪ್ಪನ ಜೊತೆ ರೈಡ್ ಹೋಗ್ಬಂದ್ಮೇಲೆ. ಯಾಕಂದರೆ ಇದು ಚೆನ್ನಾಗಿ ಕಾಣಿಸಲ್ಲ, ಬರೀ ಇದೊಂದು ಇರಲಿ, ಆಮೇಲೆ ನೋಡ್ಕೊಳ್ಳೋಣ. ಓಕೆ ಸಾಕು, ಇಷ್ಟು ಲೈಟ್ ಬೇಜಾನಾಯಿತು. ಫಾರ್ ವಾಟ್ ಎವರ್ ರೀಸನ್ಸ್ ನಮ್ಮ ಚಾನಲ್ ನೀವು ಇಲ್ಲಿವರೆಗೂ ನೋಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾರೆ, ನಾವು ಫಾಲೋ ಮಾಡಿರಿ ಬಾಂಬಿಶ್ ಬೇಕರ್ ಅಂತ ಐಡಿ. ನಿಮ್ಗೆ ಏನಾದರೂ ಆಕ್ಸರೀಸ್ ಬೇಕು ಅಥವಾ ಏನೇ ಬೈಕ್ ರಿಲೇಟೆಡ್ ಥಿಂಗ್ಸ್ ಬೇಕು ಅಂದರೆ ನಾನು ಅವ್ರ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಚೆಕ್ಔಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.